ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಮನೆಯಲ್ಲಿ ನೀವು ಯಾವ ರೀತಿ ಕುಲದೇವರ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಈಗಾಗಲೇ ನಿಮಗೆ ಕುಲದೇವರ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೆ, ಪ್ರತಿ ಮಂಗಳವಾರ ಶುಕ್ರವಾರ ಮಾಡುವಂಥದ್ದು. ಇಂದು ನಾನು ನಿಮಗೆ ಕಳಸವನ್ನಿಟ್ಟು ನಾವು ಮನೆಯಲ್ಲಿ ಪ್ರತಿ ಒಂದು ಮಂಗಳವಾರ ಶುಕ್ರವಾರವೂ ಕೂಡ ಯಾವ ರೀತಿ ನಾವು ನಮ್ಮ ಮನೆಯ ಕುಲದೇವರ ಒಂದು ಪೂಜೆಯನ್ನು ಮಾಡ್ಕೋಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಅದರಲ್ಲೂ ಈಗ ನಮಗೆ ಆಷಾಢ ಮಾಸವು ಆಗಿರೋದ್ರಿಂದ ತುಂಬ ವಿಶೇಷವಾಗಿ ನಾವು ಯಾವ ರೀತಿ ಪೂಜೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ಈಗ ಪ್ರಾರಂಭ ಮಾಡೋಣಂತೆ. ನೋಡಿ, ನಮ್ಮ ಕುಲದೇವರ ಪೂಜೆ ಮಾಡ್ಕೋಬೇಕು ಅಂತಂದರೆ ನಮ್ಮ ಕುಲದೇವರ ಫೋಟೋ ಇರಲೇಬೇಕು. ಪ್ರತಿಯೊಬ್ಬರು ಕೂಡ ಇಟ್ಕೊಂಡಿರ್ತೀರಿ. ಅದರ ಜೊತೆಯಲ್ಲಿ ಒಂದು ಪುಟ್ಟದಾದ ರಂಗೋಲಿ ಹಾಕೋಬೇಕು. ಇದೇ ಒಂದು ರಂಗೋಲಿನೇ ನಾನು ಪ್ರತಿ ಬಾರಿಯೂ ಕೂಡ ಕಳಸದ ಕೆಳಗೆ ಹಾಕುವಂಥದ್ದು. ಒಂದು ಕುಲದೇವರ ಒಂದು ದೀಪಾರಾಧನೆ ಆಗಿರ್ಬೋದು ಅಥವಾ ಒಂದು ಕಳಸ ಪ್ರತಿಷ್ಠಾಪನೆ ಸಮಯದಲ್ಲಿ ಆಗಿರ್ಬೋದು, ಇದೇ ಒಂದು ರಂಗೋಲಿಯನ್ನು ಹಾಕ್ಕೊಳ್ಳುವಂಥದ್ದು. ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು ಮಂಡಲ ಬರೆದಿದ್ದೇನೆ, ಮಧ್ಯೆ ಶ್ರೀಮ್ ಅಂತೇಳಿ ಬರೆದಿದ್ದೇನೆ. ಇದೇ ಒಂದು ರಂಗೋಲಿಯನ್ನು ಹಾಕಿ ಸಿದ್ಧತೆ ಮಾಡಿಟ್ಕೊಂಡಿರ್ತಾನೆ. ಇದು ಈ ಪ್ರತಿ ಬಾರಿಯೂ ಅಷ್ಟೇ ನಿಮ್ಮ ಕುಲದೇವರ ಫೋಟೋ ಯಾವುದಿರುತ್ತೋ ನೀವು ಅದೇ ಒಂದು ಫೋಟೋವನ್ನಿಟ್ಟು ಫೋಟೋದ ಮುಂದೆ ನೀವು ಒಂದು ಕಳಸವನ್ನಿಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ. ಈಗ ಕುಲದೇವರು ಮತ್ತು ಮನೆ ದೇವರಲ್ಲಿ ವ್ಯತ್ಯಾಸ ಏನಪ್ಪ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ನಾವು ಕುಲದೇವರ ಪೂಜೆ ಮಾಡಬೇಕು ಅಂತಂದರೆ ನಾವು ಒಂದು ಕಳಸ ಪ್ರತಿಷ್ಠಾಪನೆ ಮಾಡಬೇಕಲ್ವಾ. ಆಗ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ಳಿ. ಅಕ್ಕಿ ಏನಪ್ಪ ಅಂತಂದರೆ ಒಂದು 3 ಇಡಿ ಅಥವಾ 5 ಇಡಿ ಅಷ್ಟು ತೆಗೆದುಕೊಂಡ್ರೆ ಸಾಕು. ಪ್ರತಿ ವಾರವೂ ಬದಲಾವಣೆ ಮಾಡಬೇಕಂತ ನೀವು ಕೇಳ್ಬೋದು. ಮಾಡಿದ್ರೆ ಒಳ್ಳೆಯದೇನೆ. ನೀವು ಅಕ್ಕಿಯನ್ನು ನೀವು ಪ್ರತಿನಿತ್ಯ ದಿನನಿತ್ಯ ಅನ್ನವನ್ನು ಮಾಡ್ತಿರ್ತೀರಿ ಮನೆಯಲ್ಲಿ, ಅದೇ ಅನ್ನಕ್ಕೆ ನೀವು ಉಪಯೋಗಿಸ್ಕೋಬೋದು. ಅದರಲ್ಲಿ ವಿಶೇಷತೆ ಅಂತ ಏನಿರೋದಿಲ್ಲ. ಯಾಕಂದರೆ ಇದು ನಮ್ಮ ಕುಲದೇವರ ಪೂಜೆನೇ ಆಗಿರೋದ್ರಿಂದ ಇದರಲ್ಲಿ ನಾವು ಏನು ಒಂದು ಸ್ವಲ್ಪ ಏನಪ್ಪ ಬದಲಾವಣೆ ಮಾಡ್ಕೋಬೇಕು ಆ ಥರ ಏನಿರೋದಿಲ್ಲ. ಹಾಗೆಯೇ ಅಕ್ಕಿಯನ್ನಿಟ್ಟು ಅದ್ರ ಮೇಲೆ 2 ವೀಳ್ಯದೆಲೆ ಇಟ್ಟು, ಈ ಕಳಸ ಯಾವ ರೀತಿ ಅಂತಂದರೆ ಪ್ರತಿ ಮಂಗಳವಾರ ಶುಕ್ರವಾರ ನೀವು ಯಾವ ರೀತಿ ಕಳಸವನ್ನು ಒಂದು ಶುಚಿ ಮಾಡಿಕೊಂಡು ಅದಕ್ಕೆ ಹೊಸ ನೀರನ್ನು ಹಾಕಿ ಪೂಜೆ ಮಾಡ್ತೀರೋ ಅದೇ ಕಳಸವೇ ಇದಾಗಿರುತ್ತದೆ. ಇದರಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಅಂದರೆ ಅಮಾವಾಸ್ಯೆ ಪೂಜೆಯಲ್ಲಿ ನಾವು ಏನು ಕಾಯಿ ಬದಲಾವಣೆ ಮಾಡ್ತೀವೋ ಆ ಥರ ಇರೋದಿಲ್ಲ. ಇದು ನಾವು ಈಗ ಅಮಾವಾಸ್ಯೆಯಲ್ಲಿ ಏನು ಕಾಯಿ ಬದಲಾವಣೆ ಮಾಡ್ಕೊಳ್ತೀವೋ ಅದೇ ಕಾಯಿಯನ್ನೇ ಈ ಒಂದು ಕಳಸಕ್ಕೆ ಇಟ್ಟು ಪೂಜೆ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ. ಅಂದರೆ ಈಗ ನಾವು ಮಂಗಳವಾರ ಶುಕ್ರವಾರ ನಮ್ಮ ಕುಲದೇವರ ಪೂಜೆ ಮಾಡ್ಕೊಳ್ತೇವೆ. ಈಗ ಈ ಕಳಸದ ಒಳಗೆ ನಾವು ಏನೆಲ್ಲ ಹಾಕ್ಬೋದಪ್ಪ ಅಂತಂದರೆ ಅರಿಶಿಣ, ಕುಂಕುಮ, ಒಂದು ಕಾಯಿನು. ಅದನ್ನು ನೀವು ಪ್ರತಿ ಬಾರಿಯೂ ಕೂಡ ಅದೇ ಕಾಯಿನನ್ನೇ ನೀವು ಮತ್ತೆ ಬಳಸ್ಕೋಬೋದು. ಒಂದು ಬೆಳ್ಳಿ ಕಾಯಿನಾದರೂ ತೆಗೆದುಕೊಳ್ಳಿ ಅಥವಾ ಒಂದು 5 ರೂಪೀಸ್ ಕಾಯಿನಾದರೂ ನೀವು ತೆಗೆದುಕೊಂಡು ನೀವು ಆ ಒಂದು ಕಾಯಿನನ್ನು ಅದರೊಳಗೆ ಹಾಕಿ ನಂತರದಲ್ಲಿ ನೀವು ಒಂದು 5 ವೀಳ್ಯದೆಲೆ ಇಡಿ. ಹಾಗೆಯೇ ಈಗ ಆಷಾಢ ಮಾಸ ಆಗಿರೋದ್ರಿಂದ ನಾನು ಬೇವಿನ ಸೊಪ್ಪನ್ನು ಸಹ ಉಪಯೋಗಿಸ್ಕೊಳ್ತಾ ಇದ್ದೇನೆ. ನಿಮಗೆ ಪ್ರತಿ ಬಾರಿ ಕೂಡ ಬೇವಿನ ಸೊಪ್ಪು ಸಿಗುತ್ತೆ ಅಂತಂದರೆ ನೀವು ಮಂಗಳವಾರ ಶುಕ್ರವಾರ ಇಟ್ಟು ಪೂಜೆ ಮಾಡ್ಕೋಬೋದು. ಸಿಗೋದು ಕಷ್ಟ ಅಂತ ಬಂದಾಗ ಈ ಆಷಾಢ ಮಾಸದಲ್ಲಿ ನವರಾತ್ರಿ ಸಮಯದಲ್ಲಿ ಈ ಒಂದು ಸಮಯದಲ್ಲಿ ನಾವು ಕಳಸಕ್ಕೆ ಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಂಡು ನಮ್ಮ ಕುಲದೇವರ ಪೂಜೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆ ಕಾಯಿ ಅಂತ ಬಂದಾಗ ಈಗಾಗಲೇ ಹೇಳಿದ್ದೇನೆ, ಅಮಾವಾಸ್ಯೆಗೆ ಇಟ್ಟಿರೋ ಕಾಯಿಯನ್ನೇ ನಾನು ಅದೇ ಕಾಯಿಯನ್ನು ಇಡ್ತಾ ಇದ್ದೇನೆ. ಇನ್ನು ಮಾಂಗಲ್ಯ ಅಂತ ಬಂದಾಗ ನಾವು ನಿಮ್ಮ ಮನೆಯಲ್ಲಿ ಪ್ರತಿ ಬಾರಿ ನೀವು ಯಾವ ಮಾಂಗಲ್ಯ ಹಾಕ್ತಿರೋ ಅದೇ ಮಾಂಗಲ್ಯವನ್ನು ಹಾಕಿ ಹಾಗೆ ಹೂವಿಂದ ಅಲಂಕಾರ ಮಾಡಬೇಕಾಗುತ್ತದೆ. ಈಗ ಕುಲದೇವರು ಮನೆ ದೇವರ ವ್ಯತ್ಯಾಸ ಏನಪ್ಪ ಅಂತಂದರೆ, ಇದು ಮನೆ ದೇವರು ಅಂತ ಬಂದಾಗ ನೀವು ಮದುವೆ ಆಗಿ ಇನ್ನೊಬ್ಬರ ಮನೆಗೆ ಹೋಗ್ತಿರ್ತೀರ. ಆ ಒಂದು ಸಮಯದಲ್ಲಿ ಅವರ ಮನೆಯಲ್ಲಿ ಅವರು ಯಾವ ದೇವರನ್ನ ಪೂಜೆ ಮಾಡ್ತಾ ಇರ್ತಾರೋ ಆ ದೇವರು ನಿಮಗೆ ಮನೆ ದೇವರಾಗಿರ್ತಾರೆ. ಅಂದರೆ ಈಗ ಉದಾಹರಣೆ ಸಮೇತ ಹೇಳಬೇಕು ಅಂತಂದರೆ, ವೆಂಕಟೇಶ್ವರ ಸ್ವಾಮಿ ಅವರು ಪ್ರತಿ ಬಾರಿಯೂ ಕೂಡ ಅದೇ ದೇವ್ರನ್ನ ಪೂಜೆ ಮಾಡ್ತಾ ಇರ್ತಾರೆ. ಅಂದರೆ ಮೊದಲಿಂದ ಅವ್ರ ಮನೇಲಿ ಹಿರಿಯರು ನಡ್ಕೊಂಡು ಬಂದಿರ್ತಾರೆ. ಅಂದರೆ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಗಿರ್ತಾರೆ, ಆಂಜನೇಯ ಸ್ವಾಮಿ ಆಗಿರ್ತಾರೆ, ಲಕ್ಷ್ಮೀ ನರಸಿಂಹ ಸ್ವಾಮಿ ಆಗಿರ್ತಾರೆ, ಶಿವ ಆಗಿರ್ತಾರೆ. ಈಗ ಅವ್ರವ್ರ ಮನೆ ಪದ್ಧತಿ ಅಂತ ಅವ್ರು ಯಾವ ರೀತಿ ನಡ್ಕೊಂಡು ಬಂದಿರ್ತಾರೆ ಅದು ನಮಗೆ ಮನೆ ದೇವರಾಗಿರ್ತಾರೆ. ಇನ್ನು ಕುಲದೇವರು ಅಂದರೆ ಯಾರಿರ್ತಾರಪ್ಪ ಅಂತಂದರೆ ಅದು ನಿಮ್ಮ ಒಂದು ಜಾತಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಅಂದರೆ ಪ್ರತಿಯೊಬ್ಬರೂ ಈಗ ತಂದೆ ಮನೆ ಕಡೆ, ತಾಯಿ ಮನೆ ಕಡೆ, ಗಂಡನ ಮನೆ ಕಡೆ ಎಲ್ಲರೂ ಸೇರಿ ಒಂದು ಅಮ್ಮನವ್ರನ್ನ ಪೂಜೆ ಮಾಡುವಂಥದ್ದಕ್ಕೆ ನಾವು ಒಂದು ಕುಲದೇವರು ಅಂತ ನಾವು ಕರಿತೇವೆ. ಮನೆ ದೇವರು ಬೇರೆ, ಕುಲದೇವರು ಬೇರೆ. ಇಷ್ಟ ದೇವರು ಅಂತಂದರೆ ಪ್ರತಿಯೊಬ್ಬರು ಕೂಡ ಅವರವರ ಒಂದು ಇಷ್ಟ ದೇವರಾಗಿರ್ತಾರೆ. ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು, ಅವರವರ ಒಂದು ಇಷ್ಟ ದೇವತೆಗಳಿರ್ತಾರೆ. ಹಾಗಾಗಿ ಅದು ಇಷ್ಟ ದೇವರಾಗಿರ್ತಾರೆ. ಇನ್ನು ಗ್ರಾಮ ದೇವತೆ ಅಂತಂದರೆ ನೀವು ಯಾವ ಊರಿನಲ್ಲಿ ಇರ್ತೀರೋ ಅದೇ ಊರಿನಲ್ಲಿ ಒಂದು ಶಕ್ತಿ ದೇವತೆ ಅಂತೇಳಿ ವರ್ಷಕ್ಕೊಮ್ಮೆ ಜಾತ್ರೆ ಮಾಡುವಂಥದ್ದು, ವರ್ಷಕ್ಕೊಮ್ಮೆ ಪೂಜೆ ಎಲ್ಲರೂ ಕೂಡ ಸೇರಿ ಪೂಜೆ ಮಾಡಿಕೊಳ್ಳುವಂಥದ್ದು ಗ್ರಾಮ ದೇವತೆ ಇರ್ತಾರೆ. ಆ ಒಂದು ದೇವತೆಗೆ ನಾವು ಗ್ರಾಮ ದೇವತೆ ಅಂತೇಳಿ ಕರಿತೇವೆ. ಅಂದರೆ ಆ ಶಕ್ತಿಶಾಲಿ ಅಮ್ಮನವರ ಒಂದು ಗ್ರಾಮ ದೇವತೆ ಆಗಿರ್ತಾರೆ. ಈ ರೀತಿಯಾಗಿ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಿರುತ್ತೆ ಅಷ್ಟೇ. ಅಂದರೆ ದೇವರೆಲ್ಲ ಕೂಡ ಒಂದೇ ಆಗಿರ್ತಾರೆ. ಹಾಗಾಗಿ ಇದು ನಮ್ಮ ಕುಲದೇವ್ರದ್ದು ನಾವು ಎಲ್ಲರೂ ಕೂಡ ಆಚರಣೆ ಮಾಡುವಂಥದ್ದು. ಇನ್ನು ತಾಯಿ ತಂದೆ ಮನೆ ಬೇರೆ, ಗಂಡನ ಮನೆ ಬೇರೆ ಮಾಡುವಂಥದ್ದು ಅಂತಲ್ಲ, ಪ್ರತಿಯೊಬ್ಬರು ಕೂಡ ಸೇರಿ ಆಚರಣೆ ಮಾಡುವಂಥದ್ದೇ ಈ ಕುಲದೇವರು. ಇನ್ನು ಮನೆ ದೇವರು ಅವರವರ ಮನೆಯಲ್ಲಿ ಅವರು ಪ್ರತಿ ವಾರ ಯಾವ ವಾರ ಬಂದಿರುತ್ತೋ ಅದೇ ವಾರದಲ್ಲಿ ಮಾಡ್ಕೊಳ್ತಾರೆ. ಕೆಲವೊಬ್ಬರು ಶನಿವಾರ ಬರ್ಬೋದು, ಸೋಮವಾರ ಬರ್ಬೋದು, ಈ ರೀತಿಯಾಗಿ. ಆದರೆ ಕುಲದೇವರು ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾಡುವಂಥದ್ದು ಮಂಗಳವಾರ ಶುಕ್ರವಾರವೇ ಆಗಿರ್ತದೆ. ಹಾಗಾಗಿ ನಾನು ಪ್ರತಿ ಬಾರಿ ಹೇಳ್ಕೊಡುವಂಥದ್ದು ಏನಪ್ಪ ಅಂತಂದರೆ ಮಂಗಳವಾರ ಶುಕ್ರವಾರವೇ ನೀವು ಕಾಯಿಯನ್ನು ಬದಲಾವಣೆ ಮಾಡಬೇಕಾಗುತ್ತದೆ. ಈ ರೀತಿಯಾಗಿ ನೋಡಿ, ನಾನು ಹೂವಿಂದ ಅಲಂಕಾರ ಮಾಡಿದ್ದೇನೆ.
ಇನ್ನು ಪ್ರಸಾದ ಅಂತ ಬಂದಾಗ ಅನ್ನದಲ್ಲಿ ಮಾಡಿರುವಂಥ ಯಾವುದೇ ಒಂದು ಪ್ರಸಾದ ಮಾಡಿದರೂ ಕೂಡ ವಿಶೇಷವಾದದ್ದೇ. ನಾನು ಇವತ್ತು ಪುಳಿಯೋಗರೆ ಇಟ್ಟಿದ್ದೇನೆ, ಅದೇ ರೀತಿಯೇ ನೀವು ಪೊಂಗಲ್ ಮಾಡ್ಬೋದು ಅಥವಾ ಮೊಸರನ್ನ ಇಡ್ಬೋದು. ನೀವು ಯಾವ ರೀತಿ ಆದರೂ ಪರವಾಗಿಲ್ಲ, ನಿಮಗೆ ಒಂದು ಸುಲಭವಾಗಿ ಮಾಡಿಕೊಳ್ಳುವಂಥ ಒಂದು ಅನ್ನದಲ್ಲಿ ಮಾಡಿರುವಂಥ ಪ್ರಸಾದವನ್ನು ಮಾಡಿಟ್ಟರೆ ಒಳ್ಳೆಯದು. ಇನ್ನು ದೀಪಾರಾಧನೆ ಅಂತ ಬಂದಾಗ 2 ರೀತಿಯ ದೀಪಾರಾಧನೆ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ಕುಲದೇವರ ದೀಪಾರಾಧನೆ, ಮತ್ತೊಂದು ಕೂಡ ಅಷ್ಟೇ, ಅದು ನಮ್ಮ ಕುಲದೇವರಿಗೆ ಮಾಡುವಂಥದ್ದೇ ಬೆಲ್ಲದ ದೀಪಾರಾಧನೆ. ಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಂಡು ಬೆಲ್ಲದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಬೆಲ್ಲದ ದೀಪಾರಾಧನೆ ನೀವು ನಿಮ್ಮ ಮನೆ ದೇವರಲ್ಲೂ ಮಾಡ್ಕೋಬೋದು, ಕುಲದೇವರಲ್ಲೂ ಮಾಡ್ಕೋಬೋದು. ಹಾಗೆ ದೇವಸ್ಥಾನಕ್ಕೂ ಸಹ ಹೋಗಿ ನೀವು ಹಚ್ಚಿ ಬರ್ಬೋದು. ಅವಾಗ ನಾವು ಬೇವಿನ ಸೊಪ್ಪೆ ಯೂಸ್ ಮಾಡಬೇಕು ಅಂತೇನಿಲ್ಲ, ಸಿಕ್ಕರೆ ಓಕೆ, ಇಲ್ಲ ಅಂತಂದರೆ ಬೇಡ. ಹಾಗೆಯೇ ನೀವು ದೀಪಾರಾಧನೆ ಮಾಡ್ಬೋದು. ಇದಿಷ್ಟು ಸಿದ್ಧತೆಗಳು ನೋಡಿ. ತಾಂಬೂಲ ಅಂತೇಳಿ ಪ್ರತಿ ಬಾರಿಯೂ ಕೂಡ ನಾವು ತಾಂಬೂಲ ಇಡಲೇಬೇಕು. ಎಲೆ, ಅಡಿಕೆ, ಬಾಳೆಹಣ್ಣು ಅಂತೇಳಿ ನಾವು ಗೆಜ್ಜೆ ವಸ್ತ್ರನೂ ಹಾಕಲೇಬೇಕು. ಗೆಜ್ಜೆ ವಸ್ತ್ರ ನಾವು ಏನಕ್ಕೆ ಹಾಕಬೇಕು ಅಂತಂದರೆ ದೇವಸ್ಥಾನದಲ್ಲಿ ಅಂತಂದರೆ ಅಮ್ಮನವ್ರಿಗೆ ಸೀರೆನೆಲ್ಲ ಉಡಿಸಿ ಅಲಂಕಾರ ಮಾಡಿರ್ತಾರೆ ನಾವು. ಹಾಗಾಗಿ ಆ ಒಂದು ವಸ್ತ್ರವನ್ನು ಅಂತೇಳಿ ನಾವು ಗೆಜ್ಜೆ ವಸ್ತ್ರವನ್ನು ಹಾಕಬೇಕಾಗತ್ತೆ. ಇದಿಷ್ಟೇ ನೀವು ಪ್ರತಿ ವಾರವೂ ಕೂಡ ಮಾಡಬೇಕಾಗಿರುವಂಥದ್ದು. ಇದರಲ್ಲಿ ವಿಶೇಷತೆ ಅಂತೇಳಿ ನಾವು ಹೆಚ್ಚಿನ ಮಟ್ಟದಲ್ಲಿ ಅಲಂಕಾರ ಮಾಡಬೇಕು ಆ ಥರ ಏನಿರೋದಿಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬ, ದೀಪಾವಳಿ ಎಲ್ಲ ಮಾಡ್ತೀವಲ್ಲ, ಆ ಥರ ಅಲ್ಲ, ತುಂಬ ಸರಳವಾಗಿ ನಾವು ಮಾಡ್ಕೊಳ್ಳೋವಂಥದ್ದು. ಇದಿಷ್ಟು ನೀವು ಪ್ರತಿ ಬಾರಿಯೂ ಕೂಡ ಅಂದರೆ ಶುಕ್ರವಾರ, ಮಂಗಳವಾರ ಮಾಡುವಂಥದ್ದು. ಈಗ ಮಂಗಳವಾರ ಕಳಸ ಇಟ್ಟಿರುವಂಥದ್ದು ನಾವು ಶುಕ್ರವಾರ ತೆಗೆದು ಮತ್ತೆ ನಾವು ಇದೇ ರೀತಿಯೇ ನಾವು ಕಳಸವನ್ನು ಸಿದ್ಧತೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ಇದೇ ರೀತಿಯೇ ನೀವು ಈಗ ಒಂದು ಪಕ್ಷದಲ್ಲಿ ನಿಮಗೆ 2 ದೀಪಾರಾಧನೆ ಮಾಡೋದಕ್ಕೆ ಆಗದೆ ಹೋದರೆ ಈ ಕುಲದೇವರ ದೀಪಾರಾಧನೆ ಏನು ತಿಳಿಸ್ಕೊಟ್ಟಿದ್ದೇನೋ, ಒಂದು ಕಳಸವನ್ನು ಇಟ್ಟು ಅದರ ಮೇಲೆ ವಿಳೆದೆಲೆ ಇಟ್ಟು ದೀಪ ಹಚ್ತಾ ಇದ್ದೇನಲ್ಲ, ಆ ಒಂದು ದೀಪವನ್ನು ನೀವು ಪ್ರತಿ ಮಂಗಳವಾರ, ಶುಕ್ರವಾರ ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಕಷ್ಟಗಳು ಖಂಡಿತವಾಗ್ಲೂ ಕೂಡ ನೀವು ಪರಿಹಾರ ಮಾಡ್ಕೊಳ್ತಾ ಬರ್ತೀರಾ. ಮತ್ತು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತಾ ಇರ್ತಾರೆ, ನಾವು ಎಷ್ಟು ಪೂಜೆ ಮಾಡ್ತೀವಿ, ನಮ್ಗೆ ಅದರ ಫಲ ಸಿಗೋದೇ ಇಲ್ಲ ಅಂತೇಳಿ. ಯಾವ ಕಾರಣಕ್ಕೆ ಅದು ನಮಗೆ ಸಿಗೋದಿಲ್ಲ ಅಂತಂದರೆ, ನಾವು ನಮ್ಮ ಒಂದು ಕುಲದೇವರ, ಮನೆ ದೇವರ ನಾವು ಪೂಜೆ ಮಾಡೋದು ಕಡಿಮೆ ಮಾಡಿ ಬೇರೆ ಬೇರೆ ವ್ರತಗಳನ್ನ ನಾವು ಮಾಡ್ತಾ ಇರ್ತೇವೆ. ಹಾಗಾಗಿ ನಾವು ನಮ್ಮ ಮನೆ ದೇವರಾಗಿರ್ಬೋದು, ಕುಲದೇವರನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯಬಾರ್ದು. ಹಾಗಾಗಿ ಆಮೇಲೆ ಪಿತೃಗಳಿಗೆ ನಾವು ತರ್ಪಣ ಬಿಡುವಂಥದ್ದು, ಇವೆಲ್ಲವೂ ಕೂಡ ಬಹಳ ಬಹುಮುಖ್ಯವಾದದ್ದು. ಇವೆಲ್ಲವನ್ನೂ ಕೂಡ ನಾವು ಮಾಡಲೇಬೇಕು. ಅದರ ನಂತರದಲ್ಲಿ ನಾವು ಏನೇ ವ್ರತ ಮಾಡಿದ್ರೂ ಕೂಡ ನಮಗೆ ಅದರ ಫಲ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತದೆ. ನೋಡಿ, ನಾನು ಕುಲದೇವರ ದೀಪ ಹಚ್ಚಿದ್ದೇನೆ, ಕುಲದೇವರ ದೀಪವನ್ನು ಬೆಳಗ್ತಾ ಇದ್ದೇನೆ, ಹಾಗೆ ಬೆಲ್ಲದ ದೀಪಾರಾಧನೆಯನ್ನು ಕೂಡ ಬೆಳಗ್ತಾ ಇದ್ದೇನೆ. ಇದರಲ್ಲಿ ನೀವು ಯಾವುದೇ ಒಂದು ಮಾಡಿದ್ರೂ ಪರವಾಗಿಲ್ಲ. ಹಾಗೆಯೇ ನಿಮಗೆ ಇನ್ನೊಂದು ಮಾಹಿತಿ ಹೇಳಲೇಬೇಕು. ಪ್ರತಿ ಬಾರಿ ಈಗ ಮಂಗಳವಾರ, ಶುಕ್ರವಾರದಲ್ಲಿ 2ರಲ್ಲಿ 1 ದಿವಸ ನೀವು ವಾರಕ್ಕೆ 1 ಇಟ್ಟರೆ ಸಾಕು, ಅಥವಾ 2 ದಿವಸನೂ ಅಷ್ಟೇ. 1 ರೂಪಾಯಿಂದ ಪ್ರಾರಂಭ ಮಾಡಿ, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿಂದ ಪ್ರಾರಂಭ ಮಾಡಿ ದೇವರ ಮುಂದೆ ಒಂದು ಸಂಕಲ್ಪ ಮಾಡಿಕೊಂಡು ದೇವರಿಗೆ ಅಂತ ಹೇಳಿ ನೀವು 1 ರೂಪಾಯಿ ಇಡ್ತಾ ಬನ್ನಿ. ಪ್ರತಿ ವಾರವೂ ಕೂಡ ಅಷ್ಟೇನೆ. ನೋಡಿ, ನಾನು ಇಡ್ತಾ ಇದ್ದೇನೆ, 5 ರೂಪಾಯಿ ಇಡ್ತಾ ಇದ್ದೇನೆ. ಏನಪ್ಪ ಅಂತಂದರೆ, ನೀವು ಎಷ್ಟು ಯಶಸ್ಸಾಗ್ತಾ ಹೋಗ್ತೀರೋ, ಅಭಿವೃದ್ಧಿ ಆಗ್ತಾ ಹೋಗ್ತೀರೋ, ಹಂಗೆ ನೀವು ದುಡ್ಡನ್ನು ಜಾಸ್ತಿ ಮಾಡ್ತಾ ಹೋಗಿ. ನಾನು 2 ರೂಪಾಯಿಂದ ಪ್ರಾರಂಭ ಮಾಡಿದ್ದೆ, ಈಗ ಅವೆಲ್ಲ 5 ರೂಪಾಯಿ ಇಡ್ತಾ ಇದ್ದೇನೆ, ನಂತರದಲ್ಲಿ 10 ರೂಪಾಯಿ, ಹಿಂಗೆ ನಾನು ಹೆಚ್ಚಿಗೆ ಮಾಡ್ತಾ ಹೋಗಬೇಕು. ಆ ರೀತಿಯಾಗಿ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಅದನ್ನ ಇಡ್ತಾ ಬನ್ನಿ. ಆ ಒಂದು ನೀವೇನು ಸಂಕಲ್ಪ ಮಾಡ್ಕೊಂಡು ಇಟ್ಟಿರ್ತೀರ ದುಡ್ಡನ್ನು, ನೀವು ಯಾವಾಗ ನಿಮ್ಮ ಕುಲದೇವರಾಗೆ ನೋಡ್ಕೊಂಬರೋಕ್ಕೆ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರೋ, ಪೂಜೆ ಮಾಡ್ಕೊಂಬರೋಕ್ಕೆ ಹೋಗ್ತಿರ್ತೀರೋ, ಆ ಒಂದು ಸಮಯದಲ್ಲಿ ನೀವು ಇವೇನು ದುಡ್ಡನ್ನು ನೀವು ಜೋಡಿಸಿಟ್ಟಿರ್ತೀರೋ ಅಷ್ಟು ತೆಗೆದುಕೊಂಡೋಗಿ ಉಂಡಿಗೆ ಹಾಕಬೇಕಾಗುತ್ತದೆ. ಆಮೇಲೆ ಪ್ರತಿ ವರ್ಷಕ್ಕೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಏನಾದರೂ ನಿಮ್ಮ ಕುಲದೇವರಿಗೆ ಹೋಗಿ ನೀವು ಒಂದು ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಬರೋದು ತುಂಬಾ ಒಳ್ಳೆಯದು. ನೋಡಿ, ಈಗ ಆಷಾಢ ಮಾಸ ಆಗಿರೋದ್ರಿಂದ ನೀವು ಆದಷ್ಟು ನಿಮ್ಮ ಕುಲದೇವರಿಗೆ ಹೋಗಿ ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಒಂದು ಏನೇ ಸಂಕಲ್ಪ ಇದ್ರೂ ಕೂಡ ಅದು ಬೇಗನೆ ಈಡೇರುತ್ತೆ. ಕೆಲವೊಬ್ರಿಗೆ ನೋಡ್ತಾ ಇರ್ಬೋದು, ಮನೆಯಲ್ಲಿ ಮದುವೆ ಫಿಕ್ಸ್ ಆಗ್ತಾ ಇರೋದಿಲ್ಲ, ಅಥವಾ ಸಂತಾನ ಅಪೇಕ್ಷೆ ಉಳ್ಳವರು ಅವ್ರಿಗೂ ಕೂಡ ಸಂತಾನ ಆಗ್ತಾ ಇರೋದಿಲ್ಲ. ಆಮೇಲೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂದುಕೊರತೆಗಳು, ಮಕ್ಕಳು ತುಂಬ ಹಠ ಮಾಡುವಂಥದ್ದು, ತುಂಬ ಕಿರಿಕಿರಿ ಪಡ್ತಾ ಇರ್ತಾರೆ. ಅವೆಲ್ಲಕ್ಕೂ ಕಾರಣ ಏನಪ್ಪ ಅಂತಂದರೆ, ನಾವು ಪೂಜೆ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿರ್ತೀವಿ. ಹಾಗಾಗಿ ನೀವು ಇನ್ನು ಮುಂದೆ ಅದನ್ನು ಬದಲಾವಣೆ ಮಾಡ್ಕೊಂಡು ನೋಡಿ, ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಕೂಡ ನೀವು ಬದಲಾವಣೆ ಕಾಣ್ತಾ ಹೋಗ್ತೀರಾ. ಹಾಗೆ ಮನೆಯಲ್ಲಿ ಪ್ರತಿ ಒಂದು ಮಂಗಳವಾರ, ಶುಕ್ರವಾರವೂ ಕೂಡ ಧೂಪ ಹಾಕಿ ನಿಮ್ಮ ಮನೆ ದೇವರ, ಕುಲದೇವರ ಒಂದು ಹೆಸರಿನಲ್ಲಿ ಅದು ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಮನೆಯಲ್ಲಿ ಒಂದು ಧನಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತದೆ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬ ಸರಳವಾಗಿ ನಮ್ಮ ಕುಲದೇವರ ಪೂಜೆನ ಪ್ರತಿ ವರ್ಷ ನೀವು ಈ ಆಷಾಢ ಮಾಸ ಅಂತಲ್ಲ, ಪ್ರತಿ ಬಾರಿಯೂ ಕೂಡ ಮಂಗಳವಾರ, ಶುಕ್ರವಾರ ಜೀವನ ಪರ್ಯಂತ ನೀವು ಇದೇ ರೀತಿ ಪೂಜೆ ಮಾಡ್ಕೊಳ್ತಾ ಬನ್ನಿ. ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಕಾಯಿನ ನಾವು ಅಮಾವಾಸ್ಯೆಗೊಮ್ಮೆ ಮಾತ್ರ ಬದಲಾವಣೆ ಮಾಡುವಂಥದ್ದು. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆಯಲ್ಲಿ ಮಾತ್ರ ನಾವು ಒಂದು ಕಳಸವನ್ನು ಬದಲಾವಣೆ ಮಾಡುವಂಥದ್ದು. ಅಮಾವಾಸ್ಯೆಯಲ್ಲಿ ಕಳಸದ ಜೊತೆಯಲ್ಲಿ ಕಾಯಿ ಬದಲಾವಣೆ ಮಾಡ್ಕೊಳ್ಳೋಂಥದ್ದು. ಇಷ್ಟೇ ನಮ್ಮ ಕುಲದೇವರ, ಮನೆ ದೇವರ ಪೂಜೆಯಲ್ಲಿ ವ್ಯತ್ಯಾಸ ಕಾಣುವಂಥದ್ದು. ಹಾಗೆಯೇ ನಾನು ನಿಮ್ಗೆ ಕಾಣಿಸ್ತಾ ಇರ್ಬೋದು, ಕಳಸದ ಮುಂದೆ ನಮ್ಮ ಮನೆ ದೇವರ ಫೋಟೋವನ್ನು ಕೂಡ ವಿಗ್ರಹವನ್ನು ಕೂಡ ಇಟ್ಟಿದ್ದೇನೆ. ಫೋಟೋದ ಮುಂದೆ ಕಳಸದ ಮುಂದೆ ವಿಗ್ರಹ.
ನಿಮ್ಮ ಮನೇಲಿ ಯಾವ್ದು ನೀವು ಇಟ್ಕೊಂಡಿರ್ತೀರೋ ಅದೇ ಒಂದು ಫೋಟೋ, ಕಳಸ, ವಿಗ್ರಹ ಎಲ್ಲವನ್ನು ಇಟ್ಟು ನೀವು ಪೂಜೆನೂ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕುಲದೇವರ ಪೂಜೆ ವಿಧಾನ ಹೇಗಿತ್ತು ಅಂತೇಳಿ, ಹಾಗೆಯೇ ನಿಮ್ಮ ಗೊಂದಲಗಳಿಗೂ ಕೂಡ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಖಂಡಿತ ಮೆಸೇಜ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಯಾವ ಸಮಯದಲ್ಲಿ ನೀವು ಪೂಜೆ ಮಾಡ್ಬೋದು ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಬೆಳಗಿನ ಸಮಯದಲ್ಲೇ ನಾವು ಕಳಸವನ್ನಿಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ. ಥ್ಯಾಂಕ್ ಯು.